ಸಂಗೊಳ್ಳಿ ರಾಯಣ್ಣನ ಬಗ್ಗೆ 10 ಸಾಲಿನ ಪ್ರಬಂಧ. 1. ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ಪ್ರಸಿದ್ಧ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ಪ್ರಸಿದ್ಧ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. 2ನೇ ಪಾಯಿಂಟ್, ಇವರು ಆಗಸ್ಟ್ 15, 1796ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಆಗಸ್ಟ್ 15, 1796ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. 3ನೇ ಪಾಯಿಂಟ್, ರಾಯಣ್ಣ ಅವರು ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿ ಒಬ್ಬ ಶೂರ ಯೋಧ ಹಾಗೂ ಸೇನಾ ದಂಡನಾಯಕರಾಗಿದ್ದರು. 4ನೇ ಪಾಯಿಂಟ್, ರಾಯಣ್ಣ ಅವರು ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿ ಒಬ್ಬ ಶೂರ ಯೋಧ ಹಾಗೂ ಸೇನಾ ದಂಡನಾಯಕರಾಗಿದ್ದರು. ಇವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಅತ್ಯಂತ ನಂಬಿಕಸ್ಥ ಮತ್ತು ನಿಷ್ಠಾವಂತ ಬಲಗೈ ಬಂಟರಾಗಿದ್ದರು. ಇವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಅತ್ಯಂತ ನಂಬಿಕಸ್ಥ ಮತ್ತು ನಿಷ್ಠಾವಂತ ಬಲಗೈ ಬಂಟರಾಗಿದ್ದರು. ಫುಲ್ ಸ್ಟಾಪ್. 5ನೇ ಪಾಯಿಂಟ್, ರಾಣಿ ಚೆನ್ನಮ್ಮನವರನ್ನು ಬ್ರಿಟಿಷರು ಬಂಧಿಸಿದ ನಂತರವೂ ರಾಯಣ್ಣ ಧೃತಿಗೆಡದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಜೀವಂತವಾಗಿಟ್ಟರು. ರಾಣಿ ಚೆನ್ನಮ್ಮನವರನ್ನು ಬ್ರಿಟಿಷರು ಬಂಧಿಸಿದ ನಂತರವೂ ರಾಯಣ್ಣ ಧೃತಿಗೆಡದೆ ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ಜೀವಂತವಾಗಿಟ್ಟರು. ಇವರು ತಮ್ಮದೇ ಆದ ಸಣ್ಣ ಸೈನ್ಯವನ್ನು ಕಟ್ಟಿ ಕಾಡುಗಳ ಮರೆಯಲ್ಲಿ ಅಡಗಿಕೊಂಡು ಬ್ರಿಟಿಷರ ಕಚೇರಿಗಳು, ಖಜಾನೆಗಳು ಮತ್ತು
ಸೈನಿಕರ ಮೇಲೆ ದಿಢೀರ್ ದಾಳಿ ಮಾಡುವ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು. ಇವರು ತಮ್ಮದೇ ಆದ ಸಣ್ಣ ಸೈನ್ಯವನ್ನು ಕಟ್ಟಿ ಕಾಡುಗಳ ಮರೆಯಲ್ಲಿ ಅಡಗಿಕೊಂಡು ಬ್ರಿಟಿಷರ ಕಚೇರಿಗಳು, ಖಜಾನೆಗಳು ಮತ್ತು ಸೈನಿಕರ ಮೇಲೆ ದಿಢೀರ್ ದಾಳಿ ಮಾಡುವ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು. ರಾಣಿ ಚೆನ್ನಮ್ಮನವರು ದತ್ತು ಪಡೆದಿದ್ದ ಬಾಲಕ ಶಿವಲಿಂಗಪ್ಪನನ್ನು ಕಿತ್ತೂರಿನ ರಾಜನನ್ನಾಗಿ ಮಾಡುವುದೇ ರಾಯಣ್ಣನವರ ಏಕೈಕ ಗುರಿಯಾಗಿತ್ತು. ರಾಣಿ ಚೆನ್ನಮ್ಮನವರು ದತ್ತು ಪಡೆದಿದ್ದ ಬಾಲಕ ಶಿವಲಿಂಗಪ್ಪನನ್ನು ಕಿತ್ತೂರಿನ ರಾಜನನ್ನಾಗಿ ಮಾಡುವುದೇ ರಾಯಣ್ಣನವರ ಏಕೈಕ ಗುರಿಯಾಗಿತ್ತು. 8ನೇ ಪಾಯಿಂಟ್, ಬ್ರಿಟಿಷರಿಗೆ ರಾಯಣ್ಣನವರನ್ನು ನೇರವಾಗಿ ಹಿಡಿಯಲು ಸಾಧ್ಯವಾಗದಿದ್ದಾಗ ಸ್ಥಳೀಯ ದೇಶದ್ರೋಹಿಗಳ ಮೋಸದ ಜಾಲದಿಂದ ಅವರನ್ನು ಬಂಧಿಸಲಾಯಿತು. ಬ್ರಿಟಿಷರಿಗೆ ರಾಯಣ್ಣನವರನ್ನು ನೇರವಾಗಿ ಹಿಡಿಯಲು ಸಾಧ್ಯವಾಗದಿದ್ದಾಗ ಸ್ಥಳೀಯ ದೇಶದ್ರೋಹಿಗಳ ಮೋಸದ ಜಾಲದಿಂದ ಅವರನ್ನು ಬಂಧಿಸಲಾಯಿತು. ಬ್ರಿಟಿಷ್ ಸರ್ಕಾರವು ಜನವರಿ 26, 1831 ಬೆಳಗಾವಿ ಜಿಲ್ಲೆಯ ನಂದಗಡ ಎಂಬಲ್ಲಿ ಆಲದ ಮರಕ್ಕೆ ನೇಣು ಹಾಕುವ ಮೂಲಕ ರಾಯಣ್ಣನವರಿಗೆ ಮರಣದಂಡನೆ ವಿಧಿಸಿತು. ಬ್ರಿಟಿಷ್ ಸರ್ಕಾರವು ಜನವರಿ 26, 1831 ಬೆಳಗಾವಿ ಜಿಲ್ಲೆಯ ನಂದಗಡ ಎಂಬಲ್ಲಿ ಆಲದ ಮರಕ್ಕೆ ನೇಣು ಹಾಕುವ ಮೂಲಕ ರಾಯಣ್ಣನವರಿಗೆ ಮರಣದಂಡನೆ ವಿಧಿಸಿತು. 10ನೇ ಪಾಯಿಂಟ್, ರಾಯಣ್ಣನವರ ದೇಶಭಕ್ತಿ ಮತ್ತು ತ್ಯಾಗ ಇಂದಿಗೂ ಕೋಟ್ಯಂತರ ಭಾರತೀಯರಲ್ಲಿ ದೇಶಪ್ರೇಮವನ್ನು ಜಾಗೃತಗೊಳಿಸುತ್ತದೆ. ರಾಯಣ್ಣನವರ ದೇಶಭಕ್ತಿ ಮತ್ತು ತ್ಯಾಗ ಇಂದಿಗೂ ಕೋಟ್ಯಂತರ ಭಾರತೀಯರಲ್ಲಿ ದೇಶಪ್ರೇಮವನ್ನು ಜಾಗೃತಗೊಳಿಸುತ್ತದೆ. ಅವರು ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ, ಇದು ಬೇಕಾದರೆ ಎಕ್ಸ್ಟ್ರಾ ಪಾಯಿಂಟ್ ನೀವು ಸೇರಿಸ್ಕೋಬೋದು ಮಿಡ್ಲಲ್ಲಿ. ಸಂಗೊಳ್ಳಿ ರಾಯಣ್ಣನವರ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಇವರ ಕುಟುಂಬವು ಶೌರ್ಯಕ್ಕೆ ಹೆಸರಾಗಿತ್ತು. ಸಂಗೊಳ್ಳಿ ರಾಯಣ್ಣನವರ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಇದಿಷ್ಟು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಬಂಧ. ಧನ್ಯವಾದಗಳು.